ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ ಫ್ರೆಂಡ್ಸ್? ನೋಡಿ, ಈಗ BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, ಫಾರ್ಮಸಿ ಮತ್ತು AHS ಕೋರ್ಸ್ಗಳನ್ನು ಮಾಡಬೇಕು ಅಂತ ಹೇಳಿ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ KE ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು, KCET ಎಕ್ಸಾಮನ್ನು ಬರೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಸ್ವಲ್ಪ ಈಗ ಕಾಯ್ತಾ ಇದ್ದಾರೆ. ರಿಸಲ್ಟ್ ಯಾವಾಗ ಬರುತ್ತೆ? ಯಾಕಂದ್ರೆ ಈಗ ಆಲ್ರೆಡಿ ಕಾಮನ್ ರೀ, ಯಾಕಂದ್ರೆ ನೀವು ಫಸ್ಟ್ ವರ್ಷದಲ್ಲಿದ್ದೀರಿ, ನಿಮ್ಮಲ್ಲಿ ಹುರುಪ್ ಇದೆ, ಹುಮ್ಮಸ್ ಇದೆ, ಬೇಗ ಸೀಟ್ ಸಿಗುತ್ತಿಲ್ಲ, ಟೆನ್ಷನ್ ಆಗಿದ್ದೀರಿ, ಭಯ ಇದೆ. ಇದು ಕಾಮನ್ ಆಗಿ ನಿಮ್ಗೆ ಯಾವಾಗ ಕೌನ್ಸಿಲಿಂಗ್ ಕರೀತಾರೆ ಅಂತ ಹೇಳಿ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಮಾಹಿತಿ ಬಂದಿರುವಂಥದ್ದು, ಮಾನ್ಯ ನಿರ್ದೇಶಕರು KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ಸುಟ್ಟು ಮಾಹಿತಿಗಳನ್ನು ಕೊಟ್ಟು ಈ KCET ರಿಸಲ್ಟ್ ಇನ್ನು ತಡ ಆಗುತ್ತೆ ಅಂತ ಹೇಳಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು. ಈ ಪೇಪರ್ ಅಲ್ಲಿ ಕಟಿಂಗ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ 7 ಕಾರಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. 7 ಕಾರಣಗಳು. ಒಂದನೇದು, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು ಪೋಸ್ಟ್ಪೋಂಡ್ ಆಗಿದೆ, ಅದು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿಲ್ಲ. ಸೊ ಹೀಗಾಗಿ ಅದೊಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಗದೇ ಇರುವುದು ಒಂದು ಕಾರಣ. ಇನ್ನೊಂದು ಎರಡನೇ ಕಾರಣ ಹೇಳ್ತಾ ಇದ್ದಾರೆ, ಈ PUC ರಿಸಲ್ಟ್ 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು PUC ರಿಸಲ್ಟ್ ಅನ್ನ ಅಪ್ಡೇಟ್ ಮಾಡಿಲ್ಲ. ಈ PUC ರಿಸಲ್ಟ್ ಅಪ್ಡೇಟ್ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ರ್ಯಾಂಕ್ ನಂಬರ್ ಕೊಡಕ್ ಬರೋದಿಲ್ಲ. ಈ ರ್ಯಾಂಕ್ ನಂಬರ್ ಕೊಡಕ್ ಬರಲಿಲ್ಲಪ್ಪ ಅಂತಂದ್ರೆ ಅವ್ರನ್ನ ಬಿಟ್ಟು ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಇವೆಲ್ಲ 2 ಕಾರಣಗಳಿಂದ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, KE-ದವರು ಇನ್ನೂ ಸ್ವಲ್ಪ ನಿಮಗೆ ರಿಸಲ್ಟ್ ಕೊಡೋದನ್ನ ಡಿಲೇ ಮಾಡ್ತೀವಿ, ತಡವಾಗುತ್ತೆ ಅಂತ ಹೇಳ್ತಾ ಇದಾರೆ. ಯಾವಾಗ ಅಂತ ಹೇಳ್ತಾ ಇಲ್ಲ, ಎಷ್ಟು ದಿನ ಅಂತ ಹೇಳ್ತಾ ಇಲ್ಲ, ಎಷ್ಟು ವಾರ ಅಂತ ಹೇಳ್ತಾ ಇಲ್ಲ. ಆದರೆ ಈ 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ PUC ರಿಸಲ್ಟ್ ಅನ್ನ ಅಪ್ಡೇಟ್ ಮಾಡಬೇಕಿದೆ. ಅದರ ಜೊತೆಗೆ ಅಗ್ರಿಕಲ್ಚರ್ ಎಕ್ಸಾಮ್ ನಡೀಬೇಕಾಗಿದೆ. ಈ ಅಗ್ರಿಕಲ್ಚರ್ ಎಕ್ಸಾಮ್ ನಡೀಬೇಕು ಮತ್ತು ಈ ಪೋಸ್ಟ್ಪೋನ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಅದೊಂದು ಕಾರಣ ಒಂದು ಹೇಳೋದ್ರಿಂದ ಈ 2 ಕಾರಣಗಳು ಏನಾಗಿದಾವೆ ಅಂತಂದ್ರೆ ಈಗ KE ರಿಸಲ್ಟ್ ಬರಲಿಕ್ಕೆ ತಡ ಆಗ್ತಾ ಇದಾವೆ. ಹೌದಾ? ಒಂದು ಪೇಪರ್ ಹೇಳಿದ್ರು ಮುಂದಿನ ವಾರದಲ್ಲಿ ಅಂತ ಹೇಳಿದ್ರು, ಆದ್ರೆ ನಿನ್ನೆ ಪೇಪರ್ ಅಲ್ಲಿ ತಡ ಆಗುತ್ತೆ ಅಂತ ಇವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಓಕೆ, ಯಾವಾಗ ಆಗುತ್ತೆ ಅನ್ನೋದನ್ನ KE-ದವ್ರಿಗೆ ಸ್ಪಷ್ಟಪಡಿಸಬೇಕು. ಮುಂದಿನ ದಿನಗಳಂದ್ರೆ ಮುಂದಿನ ತಿಂಗಳು ಮೊದಲನೇ ವಾರನೂ ಅಥವಾ 2ನೇ ವಾರ ತನಕ ಹೋಗುವಂತ ಚಾನ್ಸಸ್ ಇದೆ. ಬಂದ್ರೆ ಅಪ್ಡೇಟ್ ಮಾಡ್ತೀನಿ. ಈ BSc ನರ್ಸಿಂಗು, AHS, BPT, ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತೆ ಫಾರ್ಮಸಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ರೆ ನನಗೆ ಕಾಮೆಂಟ್ಸ್ ಮಾಡ್ರಿ, ನಾನು ಫ್ರೀ ಇದ್ದಾಗ ರಿಪ್ಲೈ ಕೂಡ ನಿಮ್ಗೆ ಮಾಡ್ತೇನೆ ರೀ.